ಅವ್ವ ಯಾಕೆ ಕೇಳ್ಕೊಂಡು ಬಂದಿ ನಾನು ಅಲ್ಲಿಂದ ಇಲ್ಲಿಗೆ ತಲೆಗೆಲ್ಲ ಕೆಟ್ಟದ್ನ ಅಲ್ಲಿ ನೋಡ್ರಿ ಸಿದ್ಧಾರ್ಥ ಸಾವು ಬದುಕಿನ ಮಧ್ಯೆ ಹೋರಾಡ್ತಾನವ ನನ್ನ ಯಾಕೆ ಕರ್ಕೊಂಬಂದಿ ನೀನು ಓ ಇವ್ರ ಅವ್ವ ಮಗಳು ಏನು ಮಾತಾಡಕತ್ತಾರಿಲ್ಲೇ ಅಲ್ಲ ಇಷ್ಟೋ ತನಕ ನನ್ನ ಮಗಳನ್ನ ಸಸಿ ಮಾಡ್ಕೋರಿ ಅಂತ ಜಗಳ ಮಾಡಿ ಈಗೇನು ಹೊರಗೆ ನಿಂತು ಮಾತಾಡತ್ತಾರೆ ಇವ್ರ ಕೇಳಿಸ್ಕೊಂತಾರಿ ಏ ಸಾಕಿನ ಇನ್ನೆಲ್ಲ ಮುಗಿತಿಲ್ಲಿಗೆ ಅವ್ವ ಅವ ಏನು ಹೇಳಕತ್ತಿ ನೀನು ಏನು ಮುಗೀತು ಏನು ಸಾಕು ಏ ಬೆಪ್ತಕಡಿ ಊರು ಬೆಪ್ತಕಡಿ ದಡ್ಡ ದಡ್ಡ ಶಿಕಾಮಣಿ ಐತೆ ನೋಡಿ ಅಂತಲ್ಲಿ ಅಲ್ಲಲ್ಲಿ ಅಲ್ಲಿ ಡಾಕ್ಟರ್ ಏನು ಹೇಳಿದ್ರೆ ಕೇಳಿದೆ ಏನು ಹೇಳಿದ್ರವ ನಿಂಗೆ ಗೊತ್ತೈತಲ್ಲ ಅವಂಗ ಇನ್ನು ಜೀವನ ಪರ್ಯಂತ ನಡೆಯೋಕೆ ಆಗೋದಿಲ್ಲ ಅಂತ ಹೌದವ ಕೇಳಿ ನನಗೂ ಭಾಳ ಬೇಜಾರಾತ ಏನು ಮಾಡೋದೀಗ ಬೇಜಾರಾಕೈತಿ ನೋಡು ಇಷ್ಟು ದಿನ ಅವ ಸಿದ್ಧಾರ್ಥ ಚಲೋ ಅದಾನು ಆಸ್ತಿವಂತ ಒಳ್ಳೆ ಗುಣವಂತ ನಾಳೆ ನಮ್ಮ ಬಿಸ್ನೆಸ್ಗೂ ಅವನಿಂದ ಹೆಲ್ಪ್ ಆಕೈತಿ ಅಂಥೇಳಿ ನಾನು ನಿನಗೆ ಅವನ್ನ ಮದುವೆ ಮಾಡಿಸಿರಾತು ಅಂತ ಓಡಾಡಿದೆ ಆಮೇಲೆ ಆ ಪೂಜೆಗೆ ಇಷ್ಟು ಒಳ್ಳೆ ಸಂಬಂಧ ಸಿಗಬಾರ್ದು ಅನ್ನೋದು ನನ್ನ ತಲೆಯಾಗಿತ್ತು ಆದ್ರೆ ಈಗ ಅವ್ ಕಾಲು ಮುರ್ಕೊಂಡು ಕುಂತಾನಂದ್ರೆ ಆ ಕಾಲು ಮುರ್ಕೊಂಡು ಕುಂಟಗ ನೀನು ಕಟ್ಟಕ್ಕಾಕೈತ ಅಲ್ಲ ಜೀವನ ಪರ್ಯಂತ ಕಾಲಿಲ್ದ ಗಂಡನ ಜೊತೆ ಜೀವನ ಮಾಡ್ತೀಯಾ ನಾನು ಅದ ಅನ್ಬೇಕಂದೇವ ಮುಂಚೆನೂ ಎಲ್ಲ ಚಲೋ ಇದ್ದ ಮದುವೆ ಆಗ್ಬೇಕಂತ ನಾನು ಓಡಾಡಿದೆ ಈಗ ನೋಡಿದ್ರೆ ಹಿಂಗೆ ಅನ್ನಕತ್ತಾರ ಅವ್ನ ಮದುವೆಯಾಗಿ ಏನು ಮಾಡ್ಲಿ ಅವನ ಜೀವನ ಪರ್ಯಂತ ನಾನು ಅದಕ್ಕೆ ಹೇಳಿದೆ ಸಾಕಿನ ಪುಣ್ಯಲೇನಿಂದ ಟೈಮ್ ಚಲೋ ಐತಿ ಪುಣ್ಯಕ್ಕೆ ಮದುವೆ ಆಗೋದಿಲ್ಲ ಆಗೋಕ್ಕಿಂತ ಮುಂಚೆನೇ ಗೊತ್ತಾಗೈತಿ ಹಿಂಗಾತ ಅವಂಗಂತೇಳಿ ಅಕಸ್ಮಾತ್ ಏನರ ನಾ ಜಗಳ ಮಾಡಿ ಅವ್ನ ಜೊತೆ ಮದುವೆ ಆದ್ಮೇಲೆ ಹಿಂಗಾಕಿದ್ರು ಅವಂಗೆ ಬೇಡವಾ ನಿನ್ನ ಟೈಮ್ ಚಲೋ ಐತಿ ಹೆಂಗಿದ್ರು ಓಕೆ ಮದುವೆ ಮಾಡ್ಕೊಂಡಾಳೆ ಜೀವನ ಪರ್ಯಂತ ಅನ್ಭವಿಸ್ಲಿ ನಾವಿಲ್ಲಿಂದ ಹೋಗೋಣ ನಡಿ ಅವ್ವ ಆತು ಬಿಡ ನೀ ಹೇಳ್ದಂಗೆನೂ ಹೋಗೋಣ ಆದ್ರೆ ಈಗ ಅವ್ರ ಕಣ್ಣಿಗೆ ನಾವು ಹೆಂಗೆ ಕಾಣಿಸ್ತೇವೆ ವಿಚಾರ ಮಾಡಿ ಅಯ್ಯ ಹೆಂಗಾರ ಕಾಣಿಸ್ಲಿ ಏನು ಮಾಡೋಕ್ಕಾಕೈತಿ ಕಾಲು ಮುರಿದವ್ನು ಮದುವೆಯಾಗಿ ಜೀವನ ಪರ್ಯಂತ ಅನ್ಭವಿಸ್ತೀಯಾ ಹಾಂ ಬಾ ಅದು ನಿಜಾನ ಅಯ್ಯೋ ನನ್ನ ಜೀವನ ಅಂಥವನ ಜೊತೆ ಜೀವನ ಮಾಡೋಕೆ ನನಗಿಷ್ಟ ಇಲ್ಲವ ನಾನು ಚಲೋ ಹುಡುಗನ ಮದುವೆ ಆಗಿ ಜೀವನ ಪರ್ಯಂತ ಆರಾಮಾಗಿರ್ಬೇಕಂತ ಆಸೆ ಪಟ್ಟೇನಿ ನೀನವ ಅದಕ್ಕೆ ಆಕೆ ನನ್ನ ಫ್ರೆಂಡ್ ಒಬ್ಬ ಕೇಳಿದ್ಲಲ್ಲಿ ಪಾರೇನ ಸಂಬಂಧ ಆ ಪಾರೇನ ಸಂಬಂಧ ನೀನು ಕೊಟ್ಟ ಪಾರೇನ ಕಳಿಸ್ಬಿಡ್ತಾನೆ ನೀನು ಏನು ತಲೆನ ಕಟ್ಸ್ಕೊಬೇಡ ಇದೆಲ್ಲ ಬೇಡ ಸಿದ್ಧಾರ್ಥನ ಹೊಸ ಬರೀನ ಬೇಡ ಕಾಲು ಮುರ್ಕೊಂಡು ಬಿದ್ದಿರಲಿ ಆ ಪೂಜೆ ಹನಿ ಬರ ಕಾಲು ಮುರಿದ ಗಂಡನ ಜೊತೆ ಜೀವನ ಮಾಡ್ಬೇಕಂತ ಬರ್ತೈತಿ ಏನು ಮಾಡೋಕ್ಕಾಗಿಲ್ಲ ಅನ್ಭವಿಸ್ಕೋವಾಳು ನಾವು ಇಲ್ಲಿಂದ ಜಾಕಾಲಿ ಮಾಡೋ ನಡಿ ಮೊದಲು ಅಯ್ಯೋ ನಿಮ್ಮ ಬುದ್ಧಿಗಿಷ್ಟು ಬೆಂಕಿ ಹಾಕ ಎಂಥ ಹೊಲಸು ನೀಚ್ ಹೆಂಗ್ಸು ಛೆ ಇಂಥ ಹೆಂಗ್ಸ್ ಅಂತ ಅನ್ಕೊಂಡಿದ್ದಿಲ್ಲ ಬಿಡ ನೀನು ನನ್ನ ಮಗನ ಆಸ್ತಿ ಅಂತಸ್ತಕ್ಕೆ ಆಸೆ ಪಟ್ಟು ಅಕ್ಕಿನ ಮದುವೆ ಮಾಡ್ಬೇಕಂತ ಈಗ ನನ್ನ ಮಗನ ಕಾಲು ಮುರಿದದನ್ನು ಅಂತ ಗೊತ್ತಾಗತ್ಲನ ಓಡಾಕ ನೋಡತ್ತೀನ ಮಾಡ್ತೇನೆ ಕಪ್ಪೇನು ಏ ಚಂದ್ರವ ಅಯ್ಯೋ ಈ ಮುದುಕಿ ಯಾಕೋ ಚಂದ್ರವ ಎಲ್ಲ ಹೊಂಟಿ ಕೌಶಲ್ಯಕರ ಇಲ್ರಿ ಸಿದ್ಧಾರ್ಥಗ ಆರಾಮಾತ ಅಯ್ಯೋ ಎಲ್ಲ ಆರಾಮಾಕೈತ್ವ ಎರಡು ಕಾಲು ತೆಗಿತೀನಂತ ಹೇಳ್ಬಿಟ್ಟಾರ ಡಾಕ್ಟರ್ ಇನ್ನು ಜೀವನ ಪರ್ಯಂತ ಅವ್ನು ನಡೆಯೋಕೆ ಆಗೋದಿಲ್ಲ ಅಂತ ಏನು ಮಾಡೋದು ಆಗೋದು ಈಗ ಪೂಜಾ ನಂತರ ಹೆಂಗೆ ತಾಳಿ ಕಟ್ಟಾನ ಮತ್ತೇನು ಮಾಡೋದು ನಿಮ್ಮ ಸಿಂಚನಾಗೂ ಹಂಗೆ ತಾಳಿ ಕಟ್ತಾನೆ ಕರ್ಕೊಂಬ ಇಲ್ಲೇ ದವಾಖಾನೆ ಕಟ್ಟಿಸ್ಬಿಡ್ತಾನೆ ಏನು ಹೇಳಾಕತ್ತೀರಿ ಅಯ್ಯೋ ಹಾಸ್ಪಿಟಲ್ದಾಗ ಮದುವಿನ ಬೇಡಪ್ಪ ಬ್ಯಾಡ್ರಿ ಅಯ್ಯೋ ಚಂದ್ರಕ್ಕ ಯಾಕೆ ಬೇಡ ಇಷ್ಟು ತನಕ ನೀನ ಕುಂಡಾಡತಿದ್ದಿ ಮದುವೆ ಮಾಡ್ಕೊರಿ ಅಂತೇಳಿ ಈಗೇನವ ಹಿಂಗೆ ಮಾತಾಡಕತ್ತಿ ಕೌಸಲ್ಯಕರ ಯಾಕ್ರಿ ಅಕ್ಕಾರ ಏನಾತ್ರಿ ನಾವೇನು ಮೋಸ ಮಾಡಿದ್ವಿ ಯಾಕ್ರಿ ನನ್ನ ಮಗಳಿಗೆ ಯಾಕೆ ಮೋಸ ಮಾಡಕತ್ತೀರಿ ನನ್ನ ಮಗಳ ಮದುವೆ ಆಗಿ ಸಿದ್ಧಾರ್ಥ ಮತ್ತೀಗ ಸಿಂಚನಾನು ಮದುವೆ ಆಗ್ಬೇಕಾ ಗಿರ್ಜಕ್ಕ ನೀವೊಂದು ಸ್ವಲ್ಪ ಸುಮ್ಮಿರಕ್ಕ ಹೇಳ್ತೇನೆ ನನಗೆಲ್ಲಾನು ಏ ಸಿಂಚನ ಬಾ ಅಲ್ಲೇ ತಾಳಿ ತಂದಿಟ್ಟನಿ ಒಂದು ಸಿದ್ಧಾರ್ಥ ಕಟ್ತಾನಂತ ಈಗ ಆಪ್ರೇಷನ್ ಆಗೋಕ್ಕಿಂತ ಮುಂಚೆ ಈಗ ದೊಡ್ಡ ಆಪ್ರೇಷನ್ ಆಗೋದೈತಿ ಎರಡು ಕಾಲು ತೆಗ್ದು ಬಿಡ್ತಾರಂತ ಪಾಪ ಅವಂಗ ಆಮೇಲೆ ಲಗುನ ಪ್ರಜ್ಞೆ ಬರಂಗಿಲ್ಲ ತಾಳಿ ಕಟ್ಟಕ್ಕೆ ಆಗಂಗಿಲ್ಲ ರೆಸ್ಟ್ ತಗೋಬೇಕಾಕೈತಿ ಈಗ ತಾಳಿ ಕಟ್ಬಿಡ್ತಾನೆ ಬಾ ಅವ್ವ ಅಯ್ಯೋ ಬ್ಯಾಡ್ರಿ ಈಗ ಅದೆಲ್ಲ ಬ್ಯಾಡ್ರಿ ಈಗೇನು ಬ್ಯಾಡ್ರಿ ಈಗ ಒಂದು ಆಪ್ರೇಷನ್ ಮುಗಿಲಿ ಆಮೇಲೆ ನೋಡೋಣಂತ ಅಯ್ಯೋ ಆಮೇಲೆ ಯಾಕೆ ನೋಡುದು ಇಷ್ಟು ತನಕ ಎಷ್ಟು ಕುಣ್ಣತ್ತಿದ್ದಲ್ಲ ಯವ್ವ ಮದುವೆ ಮಾಡ್ಕೊ ಅಂತೇಳಿ ಆ ಪೂಜಾನ್ ಮದ್ವೆ ಮಾಡ್ಕೊಳ ಅಂತ ಕೇಳಿದ್ರು ಗೊತ್ತಾಗಲಿಲ್ಲ ಈಗ ನಿನ್ನ ಸಂಬಂಧ ನನ್ಗೆ ಮಗ ಸೆಟ್ ಮಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿಕೊಂಡು ಕಾಲು ಮುರ್ಕೊಂಡು ನಾನು ಒಂದು ಕಡೆ ನೋಡ್ಬೇಕಿತ್ತಂದ್ರೆ ಅವ್ಗೆ ಆಕ್ಸಿಡೆಂಟ್ ಆ ಕಾರಣನ ನೀವು ಈಗ ನಿಮ್ಮಿಂದನಲ್ಲ ಆ ತಪ್ಪಿನ ಇದಕ್ಕೆ ಅರಿವಾಗಬೇಕಾಗಿರೋದು ಅದಕ್ಕೆ ನಿನ್ನ ಮಗಳನ್ನ ಮದುವೆ ಮಾಡಿಸ್ಬಿಟ್ರೆ ಎಲ್ಲ ಸಮಸ್ಯೆ ಬಗೆಹರಿತೈತಿ ಬಾ ಸಿಂಚನ ಬಾ ಲಘು ಬಾ ಸಿಂಚನ ಬಾ ಅಯ್ಯೋ ಬಿಡ್ರಿ ನನ್ನ ಕೈ ಬಿಡ್ರಿ ಅವ್ವ ಹೇಳುವ ಅಯ್ಯೋ ಬಿಡ್ರಿ ಆಕಿನ ಬಿಡುದು ಮದುವೆ ಮಾಡಿಸಿ ಕೈ ಬಿಡ್ತೇನೆ ಏ ಬಾ ಸಂಚನ ಬಿಡ್ರಿ ಆಕಿನ
ಏನಂತ ತಿಳ್ಕೊಂಡ್ರೆ ನನ್ನ ಮಗಳಂದ್ರ ಆ ಕಾಲು ಮುರಿದಿದ್ದು ಕುಂಟಗ ನನ್ನ ಮದಿ ಕೊಟ್ಟು ನನ್ನ ಮಗಳು ಕೊಂಡು ಮದಿ ಮಾಡ್ಬೇಕಾ? ಇದ್ರಕ್ಕಿಂತ 100 ಅಪ್ಪನಿಂದ ಸಂಬಂಧ ಬರ್ತಾವ ನನಗೆ. ಹೋಗ್ರಿ ಹೋಗ್ರಿ. ಅಯ್ಯೋ ಇಷ್ಟು ತನಕ ನೀನು ಕುಂಡಾಡ್ತಿದ್ದಿ, ನನ್ನ ಮಗ ಕಾಲಿಲ್ಲ ಅಂತೇಳಿ ಇಂಥ ಸಂಬಂಧ ಬಿಟ್ಬಿಡ್ತೀಯ? ಮತ್ತು ಅಂಥ ಪ್ರೀತಿ ನನ್ನ ಮಗಳದು ಮದುವೆ ಮಾಡಿತಿರ್ಬೇಕಂತೇಳಿ ಗುದ್ದಾಡಕತ್ತಿದ್ದಿ. ಕಾಲಿಲ್ಲ ಅಂದ್ರೆ ಏನಾಯ್ತು ಚಂದ್ರಕ್ಕ? ಏನ ಬಾ ಮದುವೆ ಮಾಡಿಸ್ತೇನೆ ಬಾ. ನೀವೇನು ಆಟ ಹಚ್ಚಿರ್ನ? ಹಾ, ನನ್ನ ಮಗಳಿಗೆ ನನ್ನ ಈ ಸಿದ್ಧಾರ್ಥನ ಅಪ್ಪನದ ಸಂಬಂಧ ತಂದು ಮದುವೆ ಮಾಡ್ತೇನೆ. ಈ ಕಾಲಿಲ್ಲದ ಕುಂಟಗೆ ಮದ್ವೆ ಮಾಡಿ ಆಕಿ ಜೀವನ ಪರ್ಯಂತ ಕಾಲಿಲ್ಲದ ಕುಂಟಕ್ಕೆ ಕುಂಟು ನನ್ನ ಗಂಡನ ಜೀವನ ಮಾಡ್ಬೇಕಾ? ತೆಗಿರಿ ಅತ್ತಾಗ. ಶಬ್ಬಾಷವ ಶಬ್ಬಾಷ್, ಮೆಚ್ಚಲೇಬೇಕು ನಿನ್ನ. ನಿನ್ನ ಮಗ ಆಗಿದ್ದಕ್ಕೂ ಇವತ್ತಿಗೆ ಹೇಳ್ತಾನೆ ಕೇಳ, ಸಾರ್ಥಕ ಆತು ನೋಡಿ ಹೊಟ್ಟೆ ಹುಟ್ಟಿದ್ದಕ್ಕೆ. ಯಾಕಲ ಏನಾಯ್ತು? ನೀ ಏನ ತಾಯಿಗೆ ಎದುರು ಮಾತಾಡೋ ಮಗ ಆಗಿಬಿಟ್ಟಲ್ಲ? ತಾಯಿಗೆ ಎದುರು ಮಾತಾಡೋ ಮಗ ಆದ್ನಿ, ಆದ್ರೆ ಮತ್ತೊಬ್ಬರಿಗೆ ದ್ರೋಹ ಬಗೆಯುವಂಥ ಮಗ ಆಗಲಿಲ್ಲಲ್ಲ. ನಿನ್ನ ಹೊಟ್ಟೆ ಹುಟ್ಟಿ ಅದಕ್ಕೆ ಖುಷಿ ಪಡ. ಅಂದ್ರೆ ಅಲ್ಲ, ಪೂಜಾನು ಸಿದ್ಧಾರ್ಥನು ಇಷ್ಟಪಡತ್ತಾರಂತ ನಿನಗೆ ಮೊದಲು ಗೊತ್ತಿತ್ತು. ಸಿದ್ಧಾರ್ಥ ನಿನ್ನ ಮಗಳನ್ನ ಮದುವೆ ಒಲ್ಲೆ ಅನ್ನೋ ಒಂದು ಕಾರಣಕ್ಕೆ ನಿನ್ನ ತಂಗಿ ಮಗಳನ್ನ ದ್ವೇಷ ಮಾಡಿ ಅವರಿಬ್ಬರದು ಮದುವೆ ಆದರೂ ಗೊತ್ತಿದ್ದು ಇಷ್ಟೆಲ್ಲ ಮಾಡಿದಿ. ಪೂಜಾನ ಜಾತಕ ಸುಳ್ಳು ಹೇಳಿಸಿದಿ. ಪೂಜಾ ಸಿದ್ಧಾರ್ಥ ಮದುವೆ ಆಗಾದ್ರೆ ಸುಳ್ಳು ಪೊಲೀಸನ್ನು ಕಳಿಸಿದಿ. ಆಮೇಲೆ ಅಲ್ಲಿ ನನ್ನ ಮಗಳನ್ನ ಇಷ್ಟಪಟ್ಟು ಮತ್ತೊಬ್ಬಕ್ಕಿನ ಮದುವೆ ಆಗತ್ತ ನಾನು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಾಟಕ ಆಡಿ ಈಗ ಅವ್ನಿಗೆ ಆಕ್ಸಿಡೆಂಟ್ ಆಗುವಂಗೂ ಮಾಡಿದಿ. ಈಗ ಆಕ್ಸಿಡೆಂಟ್ ಆಗಿ ಅವ್ನ ಕಾಲು ಹೋದು ಸಾವು ಬದುಕಿನ ಬಗ್ಗೆ ಹೋರಾಡುವಂಗೂ ಮಾಡಿದಿ. ಈಗ ಅವ್ನು ಬೇಡ ಅಂದ್ರೆ ಏನರ್ಥ? ನನಗೂ ಕೌಶಲ್ಯಕಾರ ಹೇಳುದ ಬರಬರ ಅನ್ಸತ್ತೈತಿ. ನೀನು ಸಿಂಚನ ಮದುವೆ ಮಾಡಿಸಿನ ಆಪರೇಷನ್ ಥಿಯೇಟ್ರ್ ಕರ್ಕೊಂಡು ಹೋದ್ರ ಸಿದ್ಧಾರ್ಥನ. ನಿನಗೇನು ತಲೆಗಿಲಿ ಕೆಟ್ಟೈತಲ್ಲ? ಸ್ವಂತ ತಂಗಿ ಬಾಳೆನ ಹಾಳು ಮಾಡಕತ್ತೀಯಲ್ಲ. ನಿನಗೇನು ಬುದ್ಧಿ ಬುಕಾಲ ಐತಿ? ನಿನಗೆ ತಂಗಿ ಬಾಳೆ ಏನಾಕೈತೆ ಅಂತ ಗೊತ್ತೈತಿ? ಅಯ್ಯ, ಆಕಿ ಬಾಳಕ್ಕೆ ಏನಕ್ಕೈತಿ? ಸಿದ್ಧಾರ್ಥ ಚಲೋನದಲ್ಲ, ಎರಡು ಕಾಲಿಲ್ಲ ಅಂದ್ರೆ ಏನಾತವ? ಮುಚ್ಚಲ ಬಾಯ್. ನಾನು ಅವ್ನು ಕೊಟ್ಟು ಮದುವೆ ಮಾಡ್ಬೇಕಂದಿದ್ದು ಚಲೋ ಸಂಬಂಧ. ಇಲ್ಲೇ ಸಿಕ್ಕಾಪಟ್ಟಿ ಆಸ್ತಿ ಐತಿ, ಅಂತಸ್ತು ಐತಿ. ಆಮೇಲೆ ನಮ್ಮ ಹೇಳ್ದಂಗೆ ಕೇಳ್ಕೊಂತಿರ್ತಾನು. ನಮ್ಮ ಬಿಸ್ನೆಸ್ಗೂ ಮುಂದೆ ಅವ್ನ ಬಿಸ್ನೆಸ್ಸಿಂದ ಹೆಲ್ಪ್ ಆಕೈತಿ ಅಂಥೇಳಿ ನಾವು ವಿಚಾರ ಮಾಡಿದ್ದೆ. ಆದ್ರೆ ಅವ್ನ ಕಾಲೇ ಇಲ್ಲ ಅಂದಮೇಲೆ ಅವ್ನು ಯಾಕೆ ಕೊಡ್ಲಿ ನನ್ನ ಮಗಳನ್ನ? ಹಾಗೆ ಒಂದು ಚಲೋ ಫಾರಿನರ್ ಸಂಬಂಧ ಬಂದೈತಿ, ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೇನೆ. ಹೆಂಗಿದ್ರು ಈ ಪೂಜಾನ ಮದುವೆ ಮಾಡ್ಯಾರಲ್ಲ, ಬಿದ್ದು ಸಾಯ್ಲಕ್ಕೆ ಅವನ ಜೊತಿನ. ವಾಹ್ ವಾಹ್ ಚಂದ್ರಕಾರ ವಾಹ್, ನಿಮ್ಮನ್ನು ನೋಡಿ ಕಲಿಬೇಕು ನೋಡ್ರಿ. ಸಿದ್ಧಾರ್ಥ, ನಿನ್ನ ಕಾಲೆಲ್ಲ ಸರಿನ ಅದಾವ? ಅಯ್ಯೋ ದೇವ್ರೆ, ನಿನ್ನ ಕಾಲೆರಡು ಸರಿ ಅದಾವು. ನಿನ್ನ ಕಾಲ ಮೇಲೆ ನಿಂತಿ, ನಿನ್ನ ಕಾಲಿಗೆ ಏನೂ ಆಗಿಲ್ಲ? ಅಯ್ಯೋ, ನನ್ನ ಕಾಲಿಗೆ ಏನಾಗೈತ್ರಿ? ನನ್ನ ಕಾಲೆರಡು ಸರಿನಾ ಅದಾವು. ನಿಮ್ಮ ಬಾಯಾಗ ಸತ್ಯ ಏನಂತ ಹೊರಬೀಳ್ಸಾಕ ಇಷ್ಟೆಲ್ಲ ನಾಟಕ ಆಡಿದೇನ. ಸಿದ್ಧಾರ್ಥ, ಏನು ಹಾಕತ್ತಿಪ್ಪ ನೀನು ನಾಟಕನ? ನೀ ಆರಾಮದಿ? ನಿನಗೇನು ಆಗಿಲ್ಲ? ಇಲ್ರಿ ಅತ್ಯಾರ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ನಿಮಗೆಲ್ಲ ಒಂದು ಕ್ಷಣಕ್ಕೆ ಎಲ್ಲರಿಗೂ ನನಗೆ ಗಾಬರಿ ಮಾಡಿಬಿಟ್ಟೆ. ಈ ವಿಚಾರ ನಮ್ಮ ಅವ್ಗ ಡಾಕ್ಟರ್ಗೆ ಬಿಟ್ಟು ಯಾರಿಗೂ ಗೊತ್ತಿರೋಕ್ಕಿಲ್ಲ. ಎಷ್ಟು ದಿನ ಅಂತ ನಾನು ಇವ್ರ ಕಾಟ ಎಲ್ಲ ಸಹಿಸ್ಕೊಂಡಿರಲಿ. ನನಗೆ ಪೂಜಾ ಅಂದ್ರೆ ಇಷ್ಟ. ಆಕಿನ ಇಷ್ಟಪಟ್ಟು ಮದುವೆ ಆದ್ರೂ ನನಗೆ ನೆಮ್ಮದಿ ಇಲ್ದಂಗೆ ಮಾಡಿರೋ ತಾಯಿ ಮಗಳು. ಅದಕ್ಕೆ ನಾನು ನನ್ನ ಕೈಲೇ ಎಷ್ಟಾಗುತ್ತೋ ಅಷ್ಟು ನಾಟಕ ಮಾಡಿದೆ. ಪೂಜಾನ ತಲೆ ಕೆಡಿಸಿ ಇನ್ನೂ 3 ತಿಂಗಳು ನಮ್ಮ ಮನ್ಯಾಗ ಬಂದು ಬೇರೆ ಉಳ್ಯಾಕಿದ್ಲಿಕ್ಕೆ. ಅದಕ್ಕೆ ನಾನು ಆಕ್ಸಿಡೆಂಟ್ ಆಗೈತಿ, ನನಗೆ 2 ಕಾಲು ಹೋಗ್ಯಾವ ಅಂಥೇಳಿ ಡಾಕ್ಟರ್ ಕಡೆ ಸುಳ್ಳು ಹೇಳಕ್ಕೆ ಹಚ್ಚಿದೆ. ನೋಡಿದ್ರಿ ತಾಯಿ ಮಗಳ ಬಂಡವಾಳ ಎಷ್ಟು ಲಘು ಬೈಲಾತಂಥೇಳಿ. ಇವರು ಆಸೆ ಪಟ್ಟಿದ್ದು ನನ್ನ ಆಸ್ತಿ ಅಂತಸ್ತಿಗೆ. ಈಕೆ ನನ್ನ ಇಷ್ಟಪಟ್ಟು ಮದುವೆ ಅದಕ್ಕೆಲ್ಲ. ನೀನು ನನ್ನ ಇಷ್ಟಪಟ್ಟು ಮದುವೆ ಆಗಿದ್ರೆ ನನ್ನ ಕಾಲು ಹೋದ್ರೂ ನನ್ನ ಜೊತೆ ಜೀವನ ಮಾಡ್ತಿದ್ದೆ. ನನ್ನ ಬಿಟ್ಟು ಓಡ್ ಹೋಗ್ತಿರ್ಕಿಲ್ಲ ನೀ. ನಾ ಏನು ಓಡ್ ಹೋಗ್ತಿದ್ದಿಲ್ಲ, ಅವನ್ನ ಏನೋ ಹೇಳಾಕತ್ತಿದ್ಲಷ್ಟೇ. ಸಾಕು ಮುಚ್ಚು ಬಾಯ್. ನೀವಿಬ್ಬರು ಒಂದು ಹೆಣ್ಣ? ಹಾಂ, ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ದ್ರೋಹ ಬಗೆತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ತಿಳ್ಕೊ ಸಿಂಚನ, ಇದಕ್ಕೆ ಪ್ರೀತಿ ಅನ್ನಂಗಿಲ್ಲ, ಇದಕ್ಕೆ ಬೇರೆನ ಅಂತಾರೆ. ಇದಕ್ಕೆ ನನ್ನ ಬಾಯಾಗ ಹೊಲಸು ತರಿಸ್ಬೇಡ್ರಿ. ಪ್ರೀತಿ ಅಂದು ಹೇಳಿತು ಪೂಜಾ ಅಂದ ನನ್ನ ಕಾಲು ಹೋಗ್ಯಾವ ಅಂತ ಗೊತ್ತಾದರೂ ನನ್ನ ಜೊತಿನ ನಿಂತು ಜೀವನ ಪೂರ್ತಿ ನಿನ್ನ ಜೊತಿನ ಬಾಳೆ ಮಾಡ್ತೇನೆ ಅಂತಂದ್ಲಲ್ಲ, ಅದು ನಿಜವಾದ ಪ್ರೀತಿ. ನನ್ನ ಕಾಲು ಹೋದು ಅಂತ ಗೊತ್ತಾಗಿ ಓಡ್ ಹೋಗಕ್ಕೆ ನಿಂತಿಲ್ಲ, ಇದಲ್ಲ ನಿಜವಾದ ಪ್ರೀತಿ. ಛೀ, ಹಿಂಗೆಲ್ಲ ನಾಟಕ ಆಡಕ್ಕೆ ನಂಗೆ ನಾಚಿಕೆ ಆಗಲಿಲ್ಲ. ನಿನಗಾಗಲಿಲ್ಲ ನಾಚಿಕೆ? ಸ್ವಂತ ತಂಗಿ ಮಗಳ ನನ್ನ ಮಗಳು ಅಂತ ಬಾಯ್ ತುಂಬ ಅಂತಿದ್ದೆಕ್ಕಿಗೆ ಒಂದು ಕಾಲಾಗ ಎಷ್ಟು ಕಾಳಜಿ ಮಾಡ್ತಿದ್ದಿ. ಈಗ ನಿನ್ನ ಮಗಳು ಇಷ್ಟಪಟ್ಟವನ್ನಕ್ಕಿ ಮದುವೆ ಆದ್ಲನ್ನು ಒಂದೇ ಒಂದು ಕಾರಣಕ್ಕೆ ಎಷ್ಟೆಲ್ಲ ದ್ರೋಹ ಪಡೆದೇಕಿಗೆ. ನಿನಗೆ ನಾಚಿಕೆ ಆಗೋದಿಲ್ಲ? ಏ ಗಿರ್ಜಿ, ಬಾಯ್ ಐತೆ ಅಂತ ಹೇಳಿ ಏನೇನೋ ಬಗಳು ಬೇಡ. ಏ ಮುಚ್ಚ ಚಂದ್ರಕ್ಕ ಬಾಯ್. ನಿನ್ನ ಹೆಸರು ಸಹಿತ ಹೇಳಕ್ಕೆ ನನಗೆ ನಾಚಿಕೆ ಬರತೈತಿ. ಒಂದು ಈಟ್ರೆ ನನಗೆ ಅರು ಆಪತ್ತು. ಒಂದು ಹೆಣ್ಣು ನಾನು ಎಲ್ಲ ಒಂದು ಗಂಡಿಗೆ ಈ ನಮ್ಮನೆ ಆಸೆ ಪಟ್ರಲ್ಲ, ನಿನ್ನ ಮಗಳಿಗೂ ಅದ ಬುದ್ಧಿ ಕಳಿಸಿಟ್ಟಿ. ಛೀ, ಇಷ್ಟೆಲ್ಲ ನಾಟಕ ಆಡಿದ್ರಲ್ಲ, ಮಾಡ್ರಿ. ನಿನ್ನ ಮಗಳನ್ನ ಕೌಶಲ್ಯಕ್ಕ, ನಿನ್ನ ಮಗಳು ಶಶಿನ ಅದು ಹೆಂಗೆ ನನ್ನ ಮಗನ ಆದಿತ್ಯ ಕೊಟ್ಟು ಮದುವೆ ಮಾಡ್ತೀವೋ ನಾನು ನೋಡ್ತೇನೆ. ಇಷ್ಟೆಲ್ಲ ನಾಟಕ ಆಡಿ ನಮ್ಮ ಬಾಯಾಗನ ಸಿದ್ಧಾರ್ಥ ಬೇಡ ಅನ್ನೋ ಹಂಗೆ ಮಾಡಿದ್ರಲ್ಲ. ಸಿದ್ಧಾರ್ಥ ನೆನಪಿಟ್ಕೋ,
ನಿನ್ನ ಮಾತ್ರ ಜೀವನ ಪರ್ಯಂತ ಬಿಡಕ್ಕೆ ಸಾಧ್ಯನೇ ಇಲ್ಲ ನಾ. ನಿನ್ನ ಪೂಜಾನ ಇಬ್ಬರು ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಮಾತ್ರ ಬಿಡಂಗಿಲ್ಲ. ಸಿಂಚನ ನಡಿ ನಡಿ ಹೋಗೋಣ ಮನೆಗೆ. ಹಿಂಗೆ ಬಂಡವಾಳ ಬಯಲಾದ್ಮೇಲೆ ಯಾರ ಬಾಯಾಗ ಮಾತು ಏನು ಬರಬೇಕು ಅದನ್ನ ಆಡಕತ್ತೀರಿ. ನೀವು ಹೆಂಗೆ ಜೀವನ ಮಾಡಕ್ಕೆ ಬಿಡಂಗಿಲ್ಲ ನಾನು ನೋಡ್ತೀನಿ. ನಿಮ್ಮ ಮುಂದೆ ನಾನು ಪೂಜಾ ಆರಾಮಾಗಿ ಜೀವನ ಮಾಡಿ ಸಂಸಾರನೂ ಮಾಡ್ತೀವಿ, ಆನಂದವಾಗಿನೂ ಇರ್ತೀವಿ. ತಲೆ ಕೆಡಿಸ್ಕೊಬೇಡ್ರಿ. ಇಲ್ಲಿಂದ್ರ ಮೊದಲು ಖಾಲಿ ಮಾಡಿರಿ. ಈ ವಿಚಾರದಾಗ ಶಶಿ ಆದಿತ್ಯ ಭಾವನ ಮದ್ವೆ ವಿಚಾರ ಏನರ ತೆಗೆದ್ರಿ ನಾ ಮಾತ್ರ ಸುಮ್ಮನೆ ಬಿಡಂಗೇ ಇಲ್ಲ. ಶಶಿ ಆದಿತ್ಯ ಮದ್ವೆ ನಡೀತೈತಿ. ಅವ್ರು ಇಷ್ಟಪಟ್ಟಾರು, ಇಬ್ಬರು ಇಷ್ಟಪಟ್ಟವರು ಜೀವನ ಮಾಡೇ ಮಾಡ್ತಾರೆ. ನಿಮ್ಮ ಮಾತು ಕೇಳಿ ಆದಿತ್ಯ ಭಾವ ಸುಳ್ಳು ಮಾತಾಡೋಕೆ ಸಿಂಚನ ಅಲ್ಲ, ಗೊತ್ತಾಯ್ತು? ಆದಿತ್ಯ ಭಾವ ಮನಸ್ಸು ಒಳ್ಳೇದೈತಿ. ಆದಿತ್ಯ ಭಾವನ ಮನಸ್ಸು ಒಳ್ಳೇದಿರ್ಬೋದು. ಸಸಿಯಾಗಿ ನನ್ನ ಮನೆಗೆ ಬರ್ತಾಳಲ್ಲ ಶಶಿ, ಅವಾಗ ಏನು ಮಾಡಬೇಕು ನನಗೂ ಚಲೋ ಗೊತ್ತೈತಿ. ಏಯ್ ಬಾ ಮಾತ್ರ ಹೋಗ್ಬೇಡ, ನಡಿ ಇಲ್ಲಿಂದ. ಹೋಗ್ತೀನಿ. ಈ ಗತಿ ಇಲ್ದಕ್ಕಿ ಬೀಗತಾಗಿ ಬಂದು ಗರತಿಗತಿ ಮೆರೆಯಾಕತ್ತಾಳಲ್ಲ, ನಿಮಗೆಲ್ಲ ಒಂದು ತಕ್ಕ ಬುದ್ಧಿ ಕಳಿಸ್ತೀನಿ. ಸಿಂಚನ, ನಮ್ದು ಟೈಮ್ಸ್ ಬರಬರಿಲ್ಲ, ನಡಿ ಹೋಗೋಣ. ಏನು ನೋಡಕತ್ತಿ ಬಾಯ್ ತಕೊಂಡು ನಡಿ. ನಿನ್ನ ಮಾತು ಕೇಳಿ ಕೆಟ್ಟನ ಇವತ್ತು. ಛೀ, ಉಪಕಾರ ಇಲ್ಲ ಜನ. ಬಾಬಾರ ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ, ನಿಮ್ಮ ಅವಾಗ ಹಿಂಗೆಲ್ಲ ಬೈದೆ ಅಂಥೇಳಿ. ಅಂದರು ಅಂಥವ್ರ ಹೊಟ್ಯಾಗ ನಿಮ್ಮಂಥವ್ರು ಹುಟ್ಟಿದ್ದು ನಿಮ್ಮಂಥರ ಇದು ಮಿರಾಕಲ್ಲನ ಹೇಳಬೇಕು ಅದನ್ನೆಲ್ಲ.